ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನಂತ್ ಮಹಾಗೌಡ ಕನ್ನಡ ವ್ಲಾಗ್ಸ್. ಇದು ಬಂದು ಹಾಗೆ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೀಟಾಗಿ ಎಲ್ಲನೂ ತೆಗೆದು ನಾನು ಎಲ್ಲ ವಾಶ್ ಮಾಡಿ ಕಾಟನ್ ಬಟ್ಟೆಯಲ್ಲೆಲ್ಲ ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಮ್ಯಾಟೆಲ್ಲ ಹಾಕಿ ಫ್ರಿಜ್ನೆಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ನಾನು. ಅದಾದ ನಂತರ ಇವತ್ತೊಂದು ಎಲೆಕ್ಷನ್ ಡ್ಯೂಟಿ ಇತ್ತು, ಅಂದರೆ ನಮ್ಮ ಅಕ್ಕ ಆಫೀಸ್ ಕಡೆಯಿಂದ. ಸೊ ಈ ಥರ ಎಲೆಕ್ಷನ್ ಡ್ಯೂಟಿ ಇದ್ದಾಗೆಲ್ಲ ಅವ್ರು ಹೇಳ್ತಾರೆ, ಸಣ್ಣ ಪುಟ್ಟ ಎಲೆಕ್ಷನ್ ಡ್ಯೂಟಿ ಅಂದರೆ ಏನು ಎಲೆಕ್ಷನ್ ಅಂತ ಅಂದರೆ ಇದು ಒಂದೊಂದು ಹಳ್ಳಿಯಲ್ಲೂ ಹಾಲಿಂದು ಡೈರಿ ಇರುತ್ತಲ್ಲ, ಅಲ್ಲಿನ ಅಧ್ಯಕ್ಷರದು ಎಲ್ಲ ಊರಿಂದೂ ಓಟ್ ಇರುತ್ತೆ. ಸೊ ಹಾಗಾಗಿ ನನಗೂ ಹೇಳಿದರು ನಮ್ಮ ಅಕ್ಕ ಎಲೆಕ್ಷನ್ ಡ್ಯೂಟಿ ಇದೆ ಬಾ ಅಂತ ಹೇಳಿ. ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ನಾನು ರೆಡಿ ಆಗ್ತಾಯಿದ್ದೀನಿ. ಸೊ ಬೆಳಗ್ಗೆ ಸ್ನಾನ ಮಾಡಿರೋದಕ್ಕೂ ಅದಕ್ಕೂ ಕೂದಲು ಬೇರೆ ಒಣಗಿಲ್ಲ. ಸೊ ಹಾಗೇನೇ ಏನೇನು ಮಾಡೋಕ್ಕಾಗಲ್ಲ ಅಂತ ನೀಟಾಗಿ ಡ್ರೈ ಮಾಡೋಕ್ಕಾಗಿಲ್ಲ, ಹಾಗೆ ಕೂದಲು ಎಲ್ಲ ಬಿಟ್ಕೊಂಡು ಕೂದಲು ಒಣಗ್ತಾ ಇರಲಿ ಅಂತ ಅಷ್ಟರಲ್ಲಿ ನಾನು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಸೊ ಇವಾಗ ಫೈನಲಿ ನಾನು ರೆಡಿ ಆದೆ, ನಮ್ಮ ಅಕ್ಕನೂ ಬಂದಿದ್ದರು, ಅವರು ರೆಡಿ ಆಗ್ತಾಯಿದ್ರು, ಇಬ್ಬರು ರೆಡಿ ಆದ್ವಿ. ನನ್ನ ಹೇರ್ ಸೀನ್ ಏನು ಮಾಡೋದು ಅಂತ ಹೇಳಿ ಹಾಗೇನೇ ನಾನು ಅದನ್ನು ಕಟ್ಕೊಂಡೆ, ಹೋಗ್ತಾ ಹೋಗ್ತಾ ಗಾಳೀಲಿ ಹಾರ್ಕೊಳ್ಳುತ್ತೆ ಅಂತ. ಸೊ ಫೈನಲಿ ರೆಡಿಯಾಗಿ ಇವಾಗ ನಾವು ಹೊರಟ್ವಿ. ನಮ್ಮ ಮನೆಯವರು ಆಟೋಗೆ ಗ್ಯಾಸ್ ಹಾಕಿಸ್ಕೊತಾ ಇದ್ರು. ನಾವು ಬಸ್ಸಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರ ಕೈಯಲ್ಲಿ ಡ್ರಾಪ್ ಹಾಕಿಸ್ಕೊಂಡ್ವಿ. ಫೈನಲಿ ಬಂದು ಈಗ ರೀಚ್ ಆದ್ವಿ. ಎಷ್ಟು ಸ್ಟ್ರಿಕ್ಟು ಅಂತ ಅಂದರೆ ಅಷ್ಟು ಸ್ಟ್ರಿಕ್ಟು. ಅಲ್ಲಿ ಒಂದು ಐ ಡಿ ಕಾರ್ಡ್ ಕೊಡ್ತಾರೆ, ಅದನ್ನು ಈಸ್ಕೊಂಡು ನಾವು ಅಲ್ಲೇ ಟಿಫನ್ನು ಲಂಚ್ ಎಲ್ಲ ಇರುತ್ತೆ, ಟಿಫನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹಾಲಿಗೆ ಹೋಗಬೇಕು. ಅಂದರೆ ಎಲೆಕ್ಷನ್ ನಡೆಯೋ ಹಾಲಿಗೆ ಒಂದು ರೂಮಲ್ಲಿ ಒಂದು 4 ಮೆಂಬರ್ಸ್ ಇರಬೇಕು. ಸೊ ನಾನು, ನಮ್ಮ ಅಕ್ಕನ ಫ್ರೆಂಡು ಮತ್ತು ನಮ್ಮ ಅಕ್ಕನ ಆಫೀಸವ್ರು ಮತ್ತು ಇನ್ನೊಬ್ಬರು ಆಂಟಿ, ನಾವು 4 ಜನ ಒಂದು ಕ್ಯಾಬಿನಲ್ಲಿ ಕೂತ್ಕೊಂಡಿದ್ವಿ ಒಂದು ಹಾಲಲ್ಲಿ. ಸೊ 4 o'clock ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ನೀಟಾಗಿ ಸೀಲ್ ಮಾಡ್ತಾರೆ ಅದನ್ನು. ಅದಾದಮೇಲೆ ಯಾರೂ ವೋಟಿಂಗ್ಸ್ ಮಾಡೋಂಗಿಲ್ಲ, ಅಧ್ಯಕ್ಷರನ್ನ ಕರೆಸ್ಬಿಟ್ಟು ಅವ್ರ ಮುಂದೆನೇ ಅದನ್ನು ನೀಟಾಗಿ ಸೀಲ್ ಮಾಡ್ತಾರೆ. ಅದಾದಮೇಲೆ ನಾವು ಕೌಂಟಿಂಗ್ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಪೇಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ತುಂಬ ಲೇಟ್ ಮಾಡಿಬಿಟ್ರು ಪೇಮೆಂಟಿಗೆ, ಯಾಕೆ ಅಂತ ಗೊತ್ತಿಲ್ಲ. ಈ ಸಲ 4 ಎಲೆಕ್ಷನ್ ಎಲ್ಲ ಮುಗಿದ್ರೆ ಕೌಂಟಿಂಗ್ ಎಲ್ಲ 5:30 ಮುಗಿದು ಒಂದು 6 o'clock ಅಷ್ಟಲ್ಲೆಲ್ಲ ಪೇಮೆಂಟ್ ಇಸ್ಕೊಂಡು ಬಂದುಬಿಡ್ತಾಯಿದ್ವಿ. ಬಟ್ ಈಗ ಟೈಮು ಒಂದು 7:30 ಆಗೋಯಿತು. ಸೊ ಫೈನಲಿ ಪೇಮೆಂಟ್ ಎಲ್ಲ ಈಸ್ಕೊಂಡು ನಮ್ಮ ಮನೆಯವರು ಹೊರಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಕರ್ಕೊಂಡು ಬಂದರು, ನಮ್ಮ ಅಕ್ಕನ ಹಾಗೆ ಸ್ಯಾಟಲೈಟಲ್ಲಿ ಡ್ರಾಪ್ ಮಾಡಿ ನಾವು ಮನೆಗೆ ಬಂದ್ವಿ. ಅಬ್ಬಾ, ಆಚೆಗಡೆ ಏನು ಚಳಿ ಅಂತೀರಾ. ಸೊ ಫೈನಲಿ ಈಗ ತಾನೇ ನಾನು ಮನೆಗೆ ರೀಚ್ ಆದೆ. ಸೊ ಇವಾಗ ಟೈಮು ಅರೌಂಡ್ 9 o'clock ಏನೋ ಆಗಿದೆ. ಸೊ ಯಾವತ್ತೂ ಇಷ್ಟು ಲೇಟ್ ಆಗ್ತಿರಲಿಲ್ಲ, ಬಟ್ ಈ ಸಲ ಏನೋ ತುಂಬ ಲೇಟ್ ಆಯಿತು. ಫುಲ್ಲು ಆಚೆ ಮಳೆ, ಚಳಿ, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಹೋಪ್ ಯು ಆಲ್ ನನ್ನ ಮಿನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ನಾನು ಆ ಥರ ವ್ಲಾಗ್ನ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.